ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹೀಗಾಗಿ ಕಪಿಲಾ ನದಿಯಲ್ಲಿ ಸ್ನಾನಕ್ಕೆ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಲಾಗಿದೆ. ನಾವೀಗ ಆ ಕಪಿಲಾ ನದಿ ತೀರದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ದಕ್ಷಿಣ ಕಾಶಿ ನಂಜನಗೂಡಿಗೆ ಬರುವಂತಹ ಎಲ್ಲ ಭಕ್ತರು ಸಹ ಕಪಿಲೆಯಲ್ಲಿ ಮಿಂದೆದ್ದು ನಂತರ ಶ್ರೀಕಂಠೇಶ್ವರನ ದರ್ಶನವನ್ನು ಪಡಿತಾ ಇದ್ರು. ಆದರೆ ಇದೀಗ ಏನು ಈ ಒಂದು ಕಪಿಲಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇಲ್ಲಿ ಸ್ನಾನ ಮಾಡೋದಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಯಾಕಂದರೆ ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಕಬಿನಿ ಜಲಾಶಯದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನೀವು ನೋಡ್ತಾ ಇರುವಂಥ ಈ ಒಂದು ಸ್ಥಳ ಏನಿದೆ, ಆ ಒಂದು ಎಚ್ಚರಿಕೆ ಫಲಕಗಳನ್ನು ಹಾಕಿದ್ರು. ಮತ್ತು ಶ್ರೀಕಂಠೇಶ್ವರ ಕಪಿಲಾ ನದಿಯಲ್ಲಿ ದೋಣಿ ನಡೆಸುವಂಥ ಒಂದು ಅಭಿವೃದ್ಧಿ ಸಂಘದ ನಾಮಫಲಕ ಇತ್ತು. ಅದರಿಂದ ಸ್ವಲ್ಪ ಮುಂಚೆ ಆ ಒಂದು ಮೆಟ್ಟಿಲುಗಳಿತ್ತು. ಆ ಮೆಟ್ಟಿಲುಗಳಲ್ಲಿ ಬರುವಂತಹ ಭಕ್ತರು ಸ್ನಾನ ಮಾಡುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಇದೀಗ ಆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಈ ಕಾರಣಕ್ಕಾಗಿ ಇಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದಾಗಿ ಸ್ನಾನಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕಲಾಗಿದೆ. ಮತ್ತೆ ನೀವು ನೋಡ್ತಾ ಇರಬಹುದು, ಆ ನದಿಯ ಮಧ್ಯಭಾಗದಲ್ಲೇ ಇರುವಂತಹ ಒಂದು ವಿದ್ಯುತ್ ಕಂಬವನ್ನು, ಆ ಕಂಬದಲ್ಲೇ ಧ್ವನಿವರ್ಧಕಗಳನ್ನು ಅಳವಡಿಸಿ ಆ ಧ್ವನಿವರ್ಧಕಗಳ ಮುಖಾಂತರ ಭಕ್ತರಿಗೆ ಎಚ್ಚರಿಕೆ ನೀಡುವಂಥದ್ದು ಮತ್ತೆ ಈ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಸಹ ಅಳವಡಿಸಲಾಗಿದೆ. ಮತ್ತೆ ಈ ಒಂದು ಸ್ಥಳದಲ್ಲಿ ಇದ್ದಂತಹ ವ್ಯಾಪಾರಕ್ಕೂ ಸಹ ಸಂಪೂರ್ಣವಾದಂತಹ ಬ್ರೇಕ್ ಅನ್ನು ಹಾಕಲಾಗಿದೆ. ಅಂದರೆ ಇಲ್ಲಿ ಪೂಜಾ ಸಾಮಗ್ರಿಗಳನ್ನು ವ್ಯಾಪಾರ ಮಾಡುವಂಥವರು ಸಾಕಷ್ಟು ಮಳಿಗೆಗಳನ್ನ ಇಟ್ಕೊಂಡಿದ್ರು. ಆ ಮಳಿಗೆಗಳು ಸಹ ಜಲಾವೃತವಾಗಿವೆ. ಹೀಗಾಗಿಯೇ ಇಲ್ಲಿ ತಾತ್ಕಾಲಿಕವಾಗಿ ಒಂದು ಸ್ನಾನ ಮಾಡುವುದಕ್ಕೆ ಮತ್ತೊಂದು ವ್ಯಾಪಾರಕ್ಕೆ ಸಹ ಬ್ರೇಕನ್ನು ಹಾಕಲಾಗಿದೆ. ಮತ್ತು ಈ ಒಂದು ಸ್ಥಳಕ್ಕೆ ಏನು ಕಪಿಲಾ ನದಿಗೆ ಬರುವಂತಹ ಮೆಟ್ಟಿಲುಗಳಿದೆ, ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಮತ್ತು ಭದ್ರತಾ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿದರೆ ಯಾರೂ ಸಹ ಒಳಭಾಗಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಭದ್ರತಾ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಧ್ವನಿವರ್ಧಕಗಳ ಮುಖಾಂತರವಾಗಿ ಈ ಒಂದು ಸಂದೇಶವನ್ನು ತಿಳಿಸುವಂತಹ ಕೆಲಸಕ್ಕೂ ಸಹ ದೇವಸ್ಥಾನದ ಆಡಳಿತ ಮಂಡಳಿಯವರು ಮುಂದಾಗಿದ್ದಾರೆ. ಹೀಗಾಗಿ ತಾತ್ಕಾಲಿಕವಾಗಿ ಈ ಒಂದು ಕಪಿಲಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಕಬಿನಿಯಿಂದ ಹೊರಹರಿವಿನ ಪ್ರಮಾಣ ಕಡಿಮೆ ಆದರೆ ಮಾತ್ರ ಇಲ್ಲಿನ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಆಗ ಮಾತ್ರ ಇಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಆಗ್ತದೆ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ನದಿಯ ಒಳಭಾಗದಲ್ಲೇ ಬಹುತೇಕ ವಿದ್ಯುತ್ ಕಂಬಗಳು ಸಹ ಮುಳುಗಡೆ ಆಗಿದ್ದಾವೆ. ಆ ವಿದ್ಯುತ್ ಕಂಬಗಳನ್ನು ಏನು ನೀವು ನೋಡ್ತಾ ಇದ್ದೀರಾ, ಆ ವಿದ್ಯುತ್ ಕಂಬದಿಂದ ಈ ಕೊಂಚ ದೂರದಲ್ಲಿ ಆ ಸ್ನಾನಘಟ್ಟ ಇತ್ತು. ಆ ಮೆಟ್ಟಿಲುಗಳಲ್ಲಿ ಸ್ನಾನವನ್ನು ಮಾಡಿ ತದನಂತರ ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನು ಭಕ್ತರು ಮಾಡ್ತಾಯಿದ್ರು. ಆದರೆ ಇದಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಈ ಸ್ಥಳ ಏನು ನೋಡ್ತಾ ಇದ್ದೀರಾ, ಇದೇ ಸ್ಥಳದಲ್ಲಿ ಸ್ನಾನವನ್ನು ಮುಗಿಸಿ ನಂತರ ಆ ಮೆಟ್ಟಿಲುಗಳೇನಿದೆ, ಆ ಶ್ರೀಕಂಠೇಶ್ವರ ದೇವಾಲಯಕ್ಕೆ ದಾರಿ ಅಂತೇನಿದೆ, ಈ ಒಂದು ಮೆಟ್ಟಿಲುಗಳ ಮುಖಾಂತರವಾಗಿ ಭಕ್ತರು ತೆರಳುತ್ತಾ ಇದ್ರು. ಬಹುತೇಕ ಆ ಮೆಟ್ಟಿಲಿರುವಂತಹ ಸ್ಥಳದವರೆಗೂ ಸಹ ಕಪಿಲೆ ತುಂಬಿ ಹರಿತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಇಲ್ಲಿ ಸ್ನಾನ ಮಾಡೋದಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ವಿಧಿಸಿದ್ದಾರೆ. ಮತ್ತು ಯಾರೂ ಭಕ್ತರು ಕಪಿಲಾ